ಈ 8ರ ನಂಟು ಏನು ಯಶ್ ಅವರಿಗೆ 8 ಯಶ್ ಅವರಿಗೆ ತುಂಬ ದೊಡ್ಡ ನಂಬಿಕೆ. ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಕೋಟಿಗೊಬ್ಬ ಸಿನಿಮಾದು ಹಾಡು ನೆನಪಾಗುತ್ತೆ. ಈ 8ರೊಳಗೆ ಉಂಟು ನಮ್ಮ ಜೀವನ. ಯೋಚಿಸ್ದಂಗೆ ಮಾತಾಡ್ದಂಗೆ ಮಾಡಿಯೂ ತೋರಿಸ್ತಾರೆ. ಸೊ ಅವ್ರ ಡೇಟ್ ಆಫ್ ಬರ್ತ್ ಜನವರಿ 8 ಮತ್ತೆ ಅವ್ರದ್ದು ಎಲ್ಲ ವೆಹಿಕಲ್ಗಳ ನಂಬರು 8ರಿಂದನೇ ಸ್ಟಾರ್ಟ್ ಆಗೋದು. ವೈಯಕ್ತಿಕ ಬದುಕಿನ ಸಾಕಷ್ಟು ತಿರುವುಗಳು ಎಲ್ಲವೂ ಕೂಡ ಈ ನಂಬರ್ ಬಂದು ಹೋಗುತ್ತೆ. ಇನ್ಫಿನಿಟಿ ಅಂದ್ರೆ ಇದು ಲಿಮಿಟ್ಲೆಸ್, ಅದಕ್ಕೆ ಮಿತಿನೇ ಇಲ್ಲ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕಾಂತ. ಬೆಳಗಿಂದ ಇವತ್ತು ಒಂದಷ್ಟು ಟಾಕ್ಸಿಕ್ ವಿಚಾರಗಳನ್ನು ನಿಮ್ಮ ಮುಂದೆ ಅಂತ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದ್ದೀನಿ. ಸೊ ಒಂದು ವಿಷಯ ಅಂದರೆ ಟಾಕ್ಸಿಕ್ ಟ್ರೈಲರ್ ವಿಚಾರ ಹೇಳಿದಾಗ ಅಥವಾ ಟಾಕ್ಸಿಕ್ ರಿಲೀಸ್ ವಿಷಯ ಹೇಳಿದಾಗ, ಓವರಾಲ್ ಯಶ್ ಅವ್ರ ಬಗ್ಗೆ ಮಾತಾಡಿದಾಗ ಎಲ್ಲ ಕಡೆ ಕಮೆಂಟ್ಸಲ್ಲಿ ಮತ್ತು ಸಾಕಷ್ಟು ಜನ ಮಾತಾಡ್ತಿರೋ ವಿಷಯ ಏನಪ್ಪ ಅಂತಂದರೆ 8 ಅಂತ. ಸೊ ಎಲ್ಲವೂ ಈ ನಂಬರ್ ಗೇಮು, ನ್ಯೂಮಾರಾಲಜಿ. ಸೊ 8 ಯಶ್ ಅವ್ರಿಗೆ ತುಂಬ ದೊಡ್ಡ ನಂಬಿಕೆ. ಸೊ ಎಲ್ಲವನ್ನೂ 8 ಬರೋ ಥರನೇ ಅವರು ಟೈಮಿಂಗ್ನ ಡಿಸೈಡ್ ಮಾಡ್ತಿದ್ದಾರೆ, ಕಂಟೆಂಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ, ರಿಲೀಸ್ ಡೇಟ್ ಕೂಡ ಹಾಗೇ ಅವರು ಡಿಸೈಡ್ ಮಾಡಿದ್ದಾರೆ. ನಾಳೆ ರಿಲೀಸ್ ಆಗೋ ಟ್ರೈಲರ್ ಕೂಡ ಹಾಗೆ ರಿಲೀಸ್ ಆಗುತ್ತೆ ಅಂತೆಲ್ಲ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರವ್ರ ಮನಸ್ಸೋ ಇಚ್ಛೆಯಾಗಿ ಅವರವರೇ ಒಂದೊಂದು ನಂಬರ್ ಕ್ಯಾಲ್ಕುಲೇಷನ್ನ ಹಾಕ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸಿದಾಗ ಸೊ ಒಂದು ಈ 8ರ ನಂಟು ಏನು ಯಶ್ ಅವರಿಗೆ ಅನ್ನೋದು ನಿಮಗೆ ವಿವರಿಸಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ 8ರ ವಿಷಯನ ನಿಮಗೆ ಯಶು ಮತ್ತು ಯಶ್ ಅವ್ರಿಗಿರುವಂಥ 8ರ ನಂಟನ್ನು ನಿಮ್ಮ ಮುಂದೆ ಇಡೋಂಥ ಒಂದು ಪ್ರಯತ್ನ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ವೃತ್ತಿ ಬದುಕಲ್ಲಿ ಬಿಗಿನಿಂಗಿಂದ ಹಿಡಿದು ಇಲ್ಲಿಯವರೆಗೂ ಅವ್ರದ್ದೇ ಆದಂತಹ ನಂಬಿಕೆಗಳನ್ನು ಇಟ್ಕೊಂಡು ಬಂದಿದ್ದಾರೆ. ಹಾಗಂತ ಅವರು ಬರೀ ನಂಬಿಕೆಯಲ್ಲಿಲ್ಲ, ನಿರಂತರವಾಗಿ ಶ್ರಮ ಪಡ್ತಾರೆ, ಪ್ರಾಮಾಣಿಕವಾಗಿ ಎಫರ್ಟ್ ಹಾಕ್ತಾರೆ, ತುಂಬ ಪಾಸಿಟಿವ್ ಆಗಿ ಯೋಚಿಸ್ತಾರೆ, ಆಮೇಲೆ ದೊಡ್ಡದಾಗಿ ಯೋಚಿಸ್ತಾರೆ, ಯೋಚಿಸ್ದಂಗೆ ಮಾತಾಡ್ದಂಗೆ ಮಾಡಿಯೂ ತೋರಿಸ್ತಾರೆ. ಆ ಥರದ ಒಂದು ಎನರ್ಜೆಟಿಕ್ ಅದು ಪರ್ಸನಾಲಿಟಿ, ಮನಸ್ಥಿತಿ ಅವ್ರದ್ದು. ಸೊ ಯೂಶ್ವಲಿ 8 ನಂಬರ್ ಬಂದ್ಬಿಟ್ಟು ಪಾಸಿಟಿವಿಟಿ ಮತ್ತು ನಿರಂತರವಾಗಿ ಶ್ರಮ ಮತ್ತು ಒಂದು ಸಫಲತೆಯನ್ನು ಗಳಿಸುವಂತಹ ಒಂದು ನಂಬರು. ಸೊ ಹಾಗಾಗಿ ಆ 8ರ ನಂಬಿಕೆ. ಬೇಸಿಕಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ನವೀನ್ ಕುಮಾರ್ ಗೌಡ ಅನ್ನೋ ಹೆಸರಲ್ಲಿ ಹುಟ್ಟಿದ್ದು ಕೂಡ ಜನವರಿ 8ನೇ ತಾರೀಕು. ಸೊ ಅವ್ರ ಡೇಟ್ ಆಫ್ ಬರ್ತು ಜನವರಿ 8ನೇ ತಾರೀಕೆ ಆಗಿರೋದ್ರಿಂದ ಅದು ಎಲ್ಲದರಲ್ಲೂ ಕೂಡ ಅದು ತುಂಬ ಚೆನ್ನಾಗಿ ಅವ್ರಿಗೆ ಆಗಿ ಬಂದಿದೆ ಮತ್ತು ಅವರ ಅದನ್ನು ನಂಬಿದ್ದಾರೆ. ಸೊ ಹಾಗೆ ನೋಡೋಕೆ ಹೋದರೆ ಅವರು ಡೇಟ್ ಆಫ್ ಬರ್ತು 8 ಮತ್ತು ಅವ್ರದ್ದು ಎಲ್ಲ ವೆಹಿಕಲ್ಗಳ ನಂಬರು 8ರಿಂದನೇ ಸ್ಟಾರ್ಟ್ ಆಗೋದು. ಬಾಸ್ ಅಂತ ಬರುತ್ತೆ, ಅಂದರೆ ಬಾಸ್ ಇನ್ ದ ಸೆನ್ಸ್ 8055. ಸೊ ಅದನ್ನು ಬಾಸ್ ಅಂತ ಕರೀತಾರೆ. ಆ ನಂಬರು ತುಂಬ ಅವ್ರದ್ದು ಎಲ್ಲ ವೆಹಿಕಲ್ ಮೇಲೂ ಕೂಡ ಇರುವಂತಹ ನಂಬರು ಬಾಸ್ ಅಂತಲೇ. ಸೊ ಅವರು ಕೆರಿಯರ್ ಬಿಗಿನಿಂಗಿಂದನೂ ಕೂಡ ಅವ್ರು ಯಾವುದೇ ವೆಹಿಕಲ್ ತಗೊಂಡ್ರು ಆ ಕಾರ್ ನಂಬರ್ 8055 ಆಗಿತ್ತು. KA 05 ಆಗಿರ್ಬೋದು, KA 09 ಆಗಿರ್ಬೋದು, KA 0 ಅಥವಾ KA 11 ಆಗಿರ್ಬೋದು, KA 13 ಆಗಿರ್ಬೋದು. ಅವರ ಊರು, ಅವರ ಜಾಗ, ಆ ಕೋಡ್ಗಳು ಏನೇ ಆಗಿದ್ರು ಕೂಡ ಆ ವೆಹಿಕಲ್ ನಂಬರ್ ಮಾತ್ರ 8055 ಆಗಿರುತ್ತೆ. ಸೊ ಅದರ ಹೊರತುಪಡಿಸಿ ಅವರ ವೃತ್ತಿ ಬದುಕಿನ ಸಾಕಷ್ಟು ತಿರುವುಗಳು, ಅವರ ವೈಯಕ್ತಿಕ ಬದುಕಿನ ಸಾಕಷ್ಟು ತಿರುವುಗಳು ಎಲ್ಲವೂ ಕೂಡ ಈ ನಂಬರ್ ಬಂದು ಹೋಗುತ್ತೆ. ಈ ನಂಬರಲ್ಲೇ ಅವರಿಗೆ ಒಳ್ಳೆಯದು ಮತ್ತು ಮೈಲಿಗಲ್ಲುಗಳು ಆಗಿರುವಂಥದ್ದು. ಮತ್ತು ಅವರು ಆ ಒಂದು ನಂಬಿಕೆ ಅಂದರೆ ಕಾಯಕದ ಜೊತೆಗೆ ಈ ಥರದೊಂದು ನಂಬಿಕೆ, ಆ ನಂಬಿಕೆಯಲ್ಲಿ ಸೊ 8ರ ನಂಟು ಅವರಿಗೆ ದೊಡ್ಡದಾಗಿದೆ. ಸೊ ನೀವೆಲ್ಲ ಗಮನಿಸಬಹುದು. ಇವತ್ತು ಟಾಕ್ಸಿಕ್ ರಿಲೀಸ್ ಡೇಟು ಆಗಸ್ಟ್ 26, 8ನೇ ತಿಂಗಳು 2026. 2 + 6 8 ಆಗುತ್ತೆ ಡೇಟು, ಮತ್ತು ತಿಂಗಳು 8 ಮತ್ತು ಇಸ್ವಿ 2026. 2 + 6 8 ಬರುತ್ತೆ. ಇದು ಕಾಕತಾಳೀಯನೋ ಅಥವಾ ಅವ್ರಿಗೆ ಕೂಡು ಬಂತೋ ಅದು ಗೊತ್ತಿಲ್ಲ, ಬಟ್ ಆ ನಂಬರ್ ಬಂದಿದೆ. ಆ್ಯಂಡ್ ಈ ಒಂದು ಟ್ರೈಲರ್ ಲಾಂಚು ನಾಳೆ ಆಗ್ತಾ ಇದೆ. ನಾಳೆ ಕೂಡ 8ನೇ ತಾರೀಕು ಆಗಸ್ಟ್ ತಿಂಗಳು 8/2026. ಅಗೇನ್ 2 + 6 8 ಬರ್ತಾ ಇದೆ. ಇದೆಲ್ಲವನ್ನು ಗಮನಿಸಿರುವಂಥವ್ರು ಪ್ರಿಡಿಕ್ಟ್ ಮಾಡ್ತಿದ್ದಾರೆ ನಾಳೆ ಟ್ರೈಲರು 6 ಗಂಟೆ 2 ನಿಮಿಷಕ್ಕಾಗುತ್ತೆ ಅಂತ ಒಬ್ಬರು ಪ್ರಿಡಿಕ್ಟ್ ಮಾಡಿದ್ರೆ, ಇನ್ನೊಬ್ಬರು ಇಲ್ಲ 6 ಗಂಟೆ 20 ನಿಮಿಷಕ್ಕಾಗುತ್ತೆ. 6 ಗಂಟೆ 20 ನಿಮಿಷ. 6 + 2 8, 6 + 0 2 8, 6 + 2 0 8 ಅಂತ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಖುಷಿ ಆಗುತ್ತೆ, ಮತ್ತು ಆ ಕ್ರೇಜ್ ನೋಡಿದ್ರೆ ಖುಷಿ ಆಗುತ್ತೆ. ಮತ್ತು ಇಷ್ಟು ಡೀಟೇಲ್ಡಾಗಿ ಅದನ್ನು ಡಿಕೋಡ್ ಮಾಡ್ತಿರೋದು, ಅವರ ವೃತ್ತಿಯನ್ನು ಮತ್ತು ಅವರು ಹೋಗ್ತಿರೋ ರೀತಿಯನ್ನು ಡಿಕೋಡ್ ಮಾಡ್ತಿರೋದು ನೋಡಿದ್ರೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಗಾಢವಾಗಿ ಯಶ್ ಅವ್ರನ್ನ ಪ್ರೇಕ್ಷಕರು, ಫ್ಯಾನ್ಸು ಎಲ್ಲರೂ ಫಾಲೋ ಮಾಡ್ತಿರೋದು. ಅಂದರೆ ನಾವು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಇನ್ನೊಬ್ರು ಯಾರೋ ಹಾಕಿದ್ರು 11:33 ಅಂತ. ಸೊ ಇದು ಕೂಡ ಕೌಂಟ್ ಮಾಡಿದ್ರೆ
8 ಬರುತ್ತೆ. ಬೆಳಗ್ಗೆ 11:33ಗೆ ಇದು ಇದಾಗ್ಬೋದು. ಅಂದರೆ 1+1 2 ಆಗುತ್ತೆ, 3+3 6 ಆಗುತ್ತೆ, ಅದು ಕೂಡ 8 ಆಗುತ್ತೆ. ಈ ರೀತಿಯಾಗಿ ಪ್ರೇಕ್ಷಕರು, ಅಭಿಮಾನಿಗಳು ಕೌಂಟ್ಗಳನ್ನು ಮಾಡ್ತಿರೋದು ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮಾನ್ಸ್ಟಾರ್ ಕ್ರಿಯೇಷನ್ಸ್ ಲೋಗೋ ಮತ್ತು ಯಶ್ ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಅವರ ಕೈ ಮೇಲೆ ಒಂದು ಟ್ಯಾಟೋ ಇದೆ. ಆ್ಯಂಡ್ ಆ ಟ್ಯಾಟೋ ಸಿಂಬಲ್ ಬಂದು 8 ಥರ ಕಾಣುತ್ತೆ ಮತ್ತು ಇನ್ಫಿನಿಟಿ ಥರ ಕಾಣುತ್ತೆ. 8ನ್ನ ಯಾವಾಗಲೂ ಹಿಂಗೆ ತಿರುಗಿಸಿದ್ರೆ ಇನ್ಫಿನಿಟಿ ಆಗುತ್ತೆ. ಇನ್ಫಿನಿಟಿ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಲಿಮಿಟ್ಲೆಸ್, ಅದಕ್ಕೆ ಮಿತಿನೇ ಇಲ್ಲ. ಸೊ ಆ ರೀತಿಯಾಗಿ ಮಿತಿ ಮೀರಿದಂತಹ ವಿಷನ್ ಇರುವಂತಹ ವ್ಯಕ್ತಿತ್ವ ಇದು, ಮಿತಿ ಮೀರಿ ಎಫರ್ಟ್ ಹಾಕುವಂತಹ ವ್ಯಕ್ತಿತ್ವ ಇದು, ಶಕ್ತಿ ಇದು, ಅಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡುವಂತಹ ಮಾನ್ಸ್ಟಾರ್ ಮೈಂಡ್ ಇದು. ಸೊ ಹಾಗಾಗಿ ಯಶ್ ಅವ್ರಿಗೂ 8ಗೂ ಇರುವಂಥ ಒಂದು ನಂಟಿದು. ನನಗೆ ಈ 8 ಅಂತ ಕೇಳಿದಾಗೆಲ್ಲ ಯಾವಾಗಲೂ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಕೋಟಿಗೊಬ್ಬ ಸಿನಿಮಾದು ಹಾಡು ನೆನಪಾಗುತ್ತೆ. ತೈ 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 ತಂದನ 8ರೊಳಗೆ ಉಂಟು ನಮ್ಮ ಜೀವನ ಅಂತ. ಆ ಜೀವನನ 8 ನಂಬರಲ್ಲಿ ಅವ್ರು ಬಿಡಿಸ್ತಾ ಹೇಳ್ತಾ ಹೋಗ್ತಾರೆ. ಸೊ ಆ 8ಗೂ ರಾಕಿಂಗ್ ಸ್ಟಾರ್ 8ಗೂ ನಂಟು ಆ್ಯಂಡ್ ಟಾಕ್ಸಿಕ್ಗೂ. ಸೊ ಇದು ವಿಶೇಷ ಅನ್ನಿಸ್ತು ನನಗೆ, ಇದನ್ನು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನಿಸ್ತು. ಸೊ ಟಾಕ್ಸಿಕ್ ಸರಣಿ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಪಿಕ್ಚರಲ್ಲಿ ಇವತ್ತು ಈ ಹೊತ್ತು 8ರ ನಂಟು ಯಶ್ ಅವ್ರದ್ದು. ಐ ಥಿಂಕ್ ನಿಮಗೆ ಈ ಮಾಹಿತಿ ಇಂಟ್ರೆಸ್ಟಿಂಗ್ ಅನಿಸಿರುತ್ತೆ ಮತ್ತು ಖುಷಿನೂ ಕೊಟ್ಟಿರುತ್ತೆ ಅಂತ ಅನ್ಕೋತೀನಿ. ಸೊ ಆಗಸ್ಟ್ 26/8/2026 ಸಿನಿಮಾ ರಿಲೀಸ್ ಆಗ್ತಿದೆ. 8/8/2026 ನಾಳೆ ಸಂಜೆ 6:20 ಅಥವಾ 6:02 ಟ್ರೈಲರು ರಿಲೀಸ್ ಆಗ್ತಿದೆ. ನೋಡಿ, ಈ ಒಂದು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಟ್ರೈಲರ್ ಬಗ್ಗೆ. ಹಾಗೆಯೇ ಈ ಒಂದು ಸಿನಿಮಾ ವರ್ಲ್ಡ್ ಲೆವೆಲಲ್ಲಿ ಮಾಡಿರುವಂತಹದ್ದು ಕನ್ನಡದ ಹೆಮ್ಮೆ. ಕನ್ನಡಿಗ ಕನ್ನಡದ ನೆಲದಲ್ಲಿ ನಿಂತು ಇಡೀ ವಿಶ್ವವನ್ನು ಸೆಳೀತಿದ್ದಾನೆ, ಅದು ವಿಶ್ವದ ಗಮನ ಸೆಳೆದಿದ್ದಾನೆ. ಆ್ಯಂಡ್ ಅಷ್ಟರ ಮಟ್ಟಿಗೆ ಅವರ ಒಂದು ವಿಷನನ್ನು ತೊಗೊಂಡೋಗಿ ಇಟ್ಟಿದ್ದಾರೆ, ಹೇಳಿದ್ದನ್ನೇ ಮಾಡಿದ್ದಾರೆ. ಸಣ್ಣ ವಯಸ್ಸಿನಲ್ಲಿ ಇದ್ದಾಗಿಂದನೂ ಕೂಡ, ಮೊದಲ ಹಂತ ಅಂಬೆಗಾಲು ಇಂಡಸ್ಟ್ರಿಯಲ್ಲಿ ಇಟ್ಟಾಗಿಂದನೂ ಕೂಡ ಅವರ ವಿಷನ್ನು, ಅವರ ಕನಸು ಎಲ್ಲವೂ ದೊಡ್ಡದಾಗಿತ್ತು. ಇವರ ಆ ದೊಡ್ಡ ಕನಸುಗಳೆಲ್ಲವೂ ಕೂಡ ಈಗ ಸಾಕಾರಗೊಂಡಿದೆ. ಅದು ಕನ್ನಡಿಗರೆಲ್ಲರ ಹೆಮ್ಮೆಯಾಗಿದೆ, ಭಾರತ ದೇಶದ ಹೆಮ್ಮೆಯಾಗಿ ಇವತ್ತು ಟಾಕ್ಸಿಕ್ ವರ್ಲ್ಡ್ ವೈಡ್ ಗ್ಲೋಬಲ್ ರಿಲೀಸ್ ಆಗ್ತಾ ಇದೆ. ಸೊ ಇಂಥ ಹೊತ್ತಲ್ಲಿ ಎಲ್ಲರೂ ಕೂಡ ಈ ಥರದ ಒಂದು ಮೈಲಿಗಲನ್ನು ಪ್ರೋತ್ಸಾಹಿಸೋಣ, ಸಂಭ್ರಮಿಸೋಣ ಅನ್ನೋದೇ ನನ್ನ ಆಶಯ. ನಮಸ್ಕಾರ.